ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕನ್ನಡ ಆಲ್ರೌಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರಿ ಚರ್ಚೆಯಲ್ಲಿ ಇರುವ ಕೋಡಿ ಮಠದ ಶ್ರೀಗಳು ಇದೀಗ ದೇಶ ಮತ್ತು ವಿದೇಶದ ಬಗ್ಗೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಸೇರಿದಂತೆ ಎಲ್ಲ ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಆಗು ಹೋಗುಗಳ ಬಗ್ಗೆ ಭವಿಷ್ಯವನ್ನ ನುಡಿಯುವ ಶ್ರೀಗಳು ಇದೀಗ ಗಂಡಾಂತರ ಕೂಡಿ ಬರುವ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದು, ದೇಶದ ನಾಶದ ಬಗ್ಗೆ ಹಾಗೂ ಅನೇಕ ರಾಜಕೀಯ ಮುಖಂಡರ ಸಾವಿನ ಬಗ್ಗೆ ಸೇರಿದಂತೆ ಕೋವಿಡ್, ಹೌದು ವೀಕ್ಷಕರೇ, ಈ ಮಹಾಮಾರಿ ಕೊರೋನಾ ಬಗ್ಗೆಯೂ ಕೂಡ ದೊಡ್ಡ ಶಾಕಿಂಗ್ ಹೇಳಿಕೆಯನ್ನ ಹೊರಹಾಕಿದ್ದು, ಇದಲ್ಲದೆ ಜಲವಾಯು ಕಂಟಕದ ಕುರಿತು ಕೂಡ ಇದೀಗ ಕೋಡಿ ಶ್ರೀ ಅವರು ಭಯಂಕರ ಭವಿಷ್ಯವನ್ನ ನುಡಿದಿದ್ದಾರೆ. ಹೌದು, ಕೋಡಿ ಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರ ಭವಿಷ್ಯವು ಬಹುತೇಕ ನಿಜವಾಗಿರುತ್ತೆ. ಹೌದು, ಹೀಗಂತ ನಾವು ಹೇಳುತ್ತಿಲ್ಲ. ಎಲ್ಲ ಜನಸಾಮಾನ್ಯರು ಇವರು ನುಡಿಯುವ ಭವಿಷ್ಯವನ್ನ ದೃಢವಾಗಿ ನಂಬುತ್ತಾರೆ. ಹೌದು, ಕೋಡಿ ಮಠದ ಶ್ರೀಗಳು ಆಗಾಗ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಇನ್ನು ರಾಜಕೀಯ ಬಗ್ಗೆ, ಇನ್ನು ಲೋಕದ ಬಗ್ಗೆ ಸೇರಿದಂತೆ ಎಲ್ಲ ಇಂದು ನಾಳೆ ಆಗು ಹೋಗುಗಳ ಬಗ್ಗೆ ಭವಿಷ್ಯವನ್ನ ನುಡಿಯುತ್ತಲೇ ಇರುತ್ತಾರೆ. ಇದೀಗ ಅವರು ನುಡಿಯುವ ಭವಿಷ್ಯಗಳು ಬಹುತೇಕ ನಿಜ ರೂಪ ಪಡೆದುಕೊಳ್ಳುತ್ತವೆ. ಇದೀಗ ಮತ್ತೆ ಭಯಾನಕ ಭವಿಷ್ಯವನ್ನ ಶ್ರೀಯವರು ನುಡಿದಿದ್ದು, ಶ್ರೀಗಳ ಭಯಾನಕ ಭವಿಷ್ಯದಲ್ಲಿ ಏನಿದೆ ಅಂತ ನೋಡೋದಾದರೆ, ಮತ್ತೆ ದೇಶಕ್ಕೆ ಯುದ್ಧದ ಭೀತಿ ಇದೆ. ಲೋಕಕ್ಕೆ ಜಲ ಹಾಗೂ ವಾಯು ಗಂಡಾಂತರವಿದ್ದು, ಬರುವ ಕೆಲವು ದಿನಗಳಲ್ಲಿ ಮತ್ತಷ್ಟು ಕೋವಿಡ್ ಪ್ರಕರಣಗಳು ಸಂಖ್ಯೆ ಹೆಚ್ಚಾಗಲಿದ್ದು, ಅಧಿಕ ಸಾವು ನೋವುಗಳು ಆಗಲಿವೆ. ವಿವಿಧೆಡೆ ಭೂಕಂಪಗಳು ಸಂಭವಿಸಲಿದ್ದು, ಮತೀಯ ಗಲಭೆಗಳು ಹೆಚ್ಚಾಗಲಿವೆ. ರಾಜಕೀಯವಾಗಿ ಅರಸನ ಮನೆಗೆ ಕಾರ್ಮೋಡ ಕವಿದಿದ್ದು, ಯುದ್ಧ ಭೀತಿ ಮತ್ತೆ ಆರಂಭವಾಗಲಿದ್ದು, ಜನರಲ್ಲಿ ಅಶಾಂತಿ ಹೆಚ್ಚಾಗಲಿದೆ. ಇನ್ನು ಕೆಲವು ದೇಶಗಳು ಅಳಿದು ಹೋಗಲಿದ್ದು, ಹೊಸ ದೇಶಗಳು ಉತ್ಪತ್ತಿಯಾಗಲಿವೆ. ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದ್ದು ಹಾಗೂ ಭಯದ ವಾತಾವರಣ ಸುತ್ತಮುತ್ತ ಇದೆ. ಇನ್ನು ಈ ಭವಿಷ್ಯವು ಮುಂದಿನ ಸಂಕ್ರಾಂತಿಯ ತನಕ ರಾಜ್ಯದಲ್ಲಿ ಆವರಿಸಲಿದ್ದು, ಸಂಕ್ರಾಂತಿಯ ನಂತರ ಏನಾಗುತ್ತೆ ಎಂಬುದನ್ನ ಮತ್ತೊಮ್ಮೆ ಭವಿಷ್ಯವನ್ನ ನುಡಿದು ಮಾಹಿತಿ ನೀಡುತ್ತೇನೆ ಎಂದು ಇದೀಗ ಕೋಡಿ ಶ್ರೀಯವರು ಭಯಾನಕ ಶಾಕಿಂಗ್ ಹೇಳಿಕೆಯನ್ನ ನೀಡುವ ಮೂಲಕ ಜನಸಾಮಾನ್ಯರಿಗೆ ಭಯಭೀತರಾಗುವಂತೆ ಭವಿಷ್ಯವನ್ನ ನುಡಿದಿದ್ದಾರೆ. ಹೀಗಾಗಿ ವೀಕ್ಷಕರೇ, ಶ್ರೀಯವರ ಭವಿಷ್ಯದ ಕುರಿತು ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ ಏನು? ಮರೆಯದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಇದೇ ರೀತಿ ದಿನಾಲು ಹೊಸ ಮಾಹಿತಿಗಳ ಅಪ್ಡೇಟ್ಸ್ ಪಡೆಯಲು ನಮ್ಮ ಈ ಕನ್ನಡ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.